ಕೊಲ್ಲಿ ಕಾಳಗದ ಸುನಾಮಿ ಕರ್ನಾಟಕಕ್ಕೂ ಅಪ್ಪಳಿಸಿದೆ. ಗ್ಯಾಸ್ ಸಮಸ್ಯೆ ಪರಿಹಾರಕ್ಕೆ ಆಹಾರ ಸಚಿವರು ಸಭೆ ನಡೆಸಿದ್ರು. ಶಾಲೆ ಆಸ್ಪತ್ರೆಗಳಿಗೆ ಆದ್ಯತೆ ನೀಡಿದ ಸರ್ಕಾರ ಹೋಟೆಲ್ಗಳನ್ನ ವೇಟಿಂಗ್ ಲಿಸ್ಟ್ನಲ್ಲಿ ಕಾದಿರಿಸಿದ್ದಾರೆ. ಗುಜರಾತ್ ದಡಕ್ಕೆ ತಲುಪಿದಂತಹ ಶಿವಾಲಿಕ್ ನಾಳೆ ಮಂಗಳೂರು ಕಡಲಿಗೆ ಬರಲಿದೆ. ಬೆಂಗಳೂರಲ್ಲಿ ಇಡ್ಲಿಗೆ ಸಾಂಬಾರ್ ಸಿಗ್ತಾ ಇಲ್ಲ, ಬಾಯಿ ರುಚಿಸ್ತಾ ಇಲ್ಲ. ಎಲ್ಪಿಜಿಯ ಕೊರತೆ ಕಾಳಸಂತೆಯನ್ನ ಸೃಷ್ಟಿ ಮಾಡಿದ್ದು 10 ಜಿಲ್ಲೆಗಳಲ್ಲಿ ರೇಡ್ ಆಗಿದ್ದು 514 ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಬೇದನ್ನಲ್ಲಿ ಕ್ಯೂ ಕರಗ್ತಾ ಇಲ್ಲ. ಕರಾವಳಿ ಪ್ರವಾಸೋದ್ಯಮಕ್ಕೆ ಗ್ರಹಣ ವಿಮೋಚನೆ ಆಗ್ತಾ ಇಲ್ಲ. ಇತ್ತ ಕಾಫಿ ನಾಡಿನಲ್ಲಿ ಬಿಸಿಯೂಟಕ್ಕೆ ಪ್ರಾಬ್ಲಮ್ ಆಗಿದೆ. ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ. ಟ್ರಂಪ್ ಜಗ್ತಾ ಇಲ್ಲ, ಇರಾನ್ ಬಗ್ತಿಲ್ಲ. ಹಾರ್ಮುಜ್ನಲ್ಲಿ ಖಮೇನಿ ಟೀಮ್ ಫೈರ್ ಕ್ಯಾಂಪ್ ಹಾಕಿದೆ. ಇಂಧನ ದರ ಅಂತ ಏರ್ತಾ ಇದೆ. ಕಾಳಗ ಅಂತ್ಯಕ್ಕೆ ಟ್ರಂಪ್, ನ್ಯಾಟೋ, ಚೀನಾದ ಸಹಕಾರ ಕೇಳ್ತಿದ್ದಾರೆ. ಇತ್ತ 1990ರ ಬಳಿಕ ಗಲ್ಫ್ನ ಆರ್ಥಿಕ ಸ್ಥಿತಿ ಪತನವಾಗ್ತಾ ಇದೆ. ಕರ್ನಾಟಕದ ವಿಧಾನಸಭೆ ಹಿಂದೆಂದೂ ಕಾಣದ ಅಚ್ಚರಿಗೆ ಕಾರಣವಾಗಿದೆ. ಸದಸ್ಯರ ಪ್ರಶ್ನೆಗಳಿಗೆ ಸಿಗದ ಸಮರ್ಪಕ ಉತ್ತರದಿಂದ ಬೇಸತ್ತ ಸ್ಪೀಕರ್ ಸ್ವತಃ ತಾವೇ ಸಭಾತ್ಯಾಗ ಮಾಡಿದ್ದಾರೆ. ಬಳಿಕ ಸಂಧಾನ ನಡೆದಿದೆ. ಉತ್ತರ ಉಳಿಸಿಕೊಂಡಂಥ ಅಧಿಕಾರಿಗಳಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿಯಾಗಿದೆ. ನಿನ್ನೆಯಷ್ಟೇ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಗೆಲ್ಲಲೇಬೇಕಾದಂಥ ಒತ್ತಡಕ್ಕೆ ಸಿಲುಕಿದಂಥ ಕಾಂಗ್ರೆಸ್ನಲ್ಲಿ ಟಿಕೆಟ್ ದೊಡ್ಡ ಕಗ್ಗಂಟಾಗಿದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ ದಾಯಾದಿ ಕಲಹ ಸೃಷ್ಟಿಯಾಗಿದ್ರೆ ದಾವಣಗೆರೆಯಲ್ಲಿ ಅಹಿಂದ ದಾಳ ಉರುಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.